ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಶನಿವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭೂಮಿನ ಕರ್ಕೊಂಡು ಬಂದು ಕೂರಿಸ್ತಾರೆ. ಅಜಿತ್ ಕೂಡ ಗಟ್ಟಿ ಮೇಳ ಅಂದಿದ ತಕ್ಷಣ ತಾಳಿನ ಕಟ್ತಾನೆ. ಆದರೆ ಅಜಿತ್ ಭೂಮಿ ಮಾತಾಡ್ಕೊಂಡಂಗೆ ಅಜಿತ್ ಬರೀ 2 ಗಂಟನ್ನ ಮಾತ್ರ ಹಾಕಿರ್ತಾನೆ. ಅದನ್ನ ಸತ್ಯಣ್ಣ ಅಬ್ಸರ್ವ್ ಮಾಡ್ತಾನೆ. ಅಯ್ಯೋ ಅಜಿತ್ ನೀನು ಹಾಕಿದ್ದು ಬರೀ 2 ಗಂಟು ಅಂದಿದ ತಕ್ಷಣ ಈ ಕಡೆ ಗುರುಗಳಿಗೂ ಕೂಡ ಅಜಿತ್ ಏನು ಮಾಡೋಕೆ ಹೊರಟಿದ್ದಾನೆ ಅಂತ ಗೊತ್ತಾಗುತ್ತೆ. ಆವಾಗ ಮನೆಯವರೆಲ್ಲರೂ ಕೂಡ ಅಜಿತ್ 3 ಗಂಟೆ ಹಾಕ್ಬೇಕಪ್ಪ ಹಾಕು ಅಂತ ಸತ್ಯಣ್ಣ ಹೇಳಿದಾಗ ಈ ಕಡೆ ಗುರುಗಳು ಕೂಡ ಅಜಿತ್ 3 ಗಂಟೆ ಹಾಕಪ್ಪ ಅಂತ ಹೇಳ್ತಾರೆ. ಆದರೆ ಅಜಿತ್ ಅಂತೂ ತುಂಬಾನೇ ಭಯ ಪಡ್ತಾ ಇರ್ತಾನೆ. ಅವಾಗ ಸಂಗೀತ ಅಜಿತ್ ಹತ್ರ ಬಂದ್ಬಿಟ್ಟು ಅಜಿತ್ ಯಾಕಪ್ಪ ಮರ್ತೋದೇನೋ ಹಾಕೋ 3 ಗಂಟು ಅಂತ ಹೇಳಿದ ತಕ್ಷಣ ಅಜಿತ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. 3 ಗಂಟನ್ನ ಹಾಕೇ ಬಿಡ್ತಾನೆ. ಕೊನೆಗೂ ಕೂಡ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಅಜಿತ್ ಮತ್ತೆ ಭೂಮಿ ಮನೆಯವ್ರ ಮುಂದೆ ಮದ್ವೆನ ಮಾಡ್ಕೊಂಡೇ ಬಿಡ್ತಾರೆ. ಇನ್ನು ಅಜಿತ್ ಮತ್ತೆ ಭೂಮಿ ಎದ್ದು ನಿಂತ್ಕೊಂಡಿದ್ದ ತಕ್ಷಣ ಗುರುಗಳು ಇವಾಗ ಮದ್ವೆ ಎಲ್ಲ ಮುಗೀತು ಅಲ್ವಾ, ನೀನು ಮುಸುಗನ್ನ ತೆಗಿಬೋದಮ್ಮ ಅಂತ ಹೇಳ್ತಾರೆ. ಈ ಕಡೆ ದೇವಯಾನಿ ಅಪ್ಪು ಅಂತೂ ಫುಲ್ ಖುಷಿ ಆಗ್ತಾ ಇರ್ತಾರೆ. ಅವಾಗ ಅಪ್ಪು ಕಂಗ್ರ್ಯಾಚುಲೇಷನ್ ಕಣೆ ಅಂಜು, ಅಂತೂ ಕೂಡ ನೀನು ಅಜಿತ್ನ ಮದುವೆ ಆದೆ, ಇವಾಗ ನೀನು ಮುಸುಗನ್ನ ಓಪನ್ ಮಾಡಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಅಂತ ಫುಲ್ ಖುಷಿ ಪಟ್ಕೊಂಡು ನೋಡ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಕೂಡ ಮುಸುಗನ್ನ ತೆಗಿತಾಳೆ. ತೆಗ್ದು ನೋಡಿದ್ರೆ ಭೂಮಿ ಇರ್ತಾಳೆ. ಅದನ್ನ ದೇವಯಾನಿ ಮತ್ತೆ ಅಪ್ಪು ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾರೆ. ಆದರೆ ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಕೂಡ ನಗ್ತಾ ಇರ್ತಾರೆ. ಯಾಕಂದ್ರೆ ಭೂಮಿನ ಕಾಪಾಡಿದ್ದು ಅಜಿತ್ ಮತ್ತೆ ಸತ್ಯಣ್ಣ. ಹೌದು, ಇಲ್ಲಿ ಅಜಿತ್ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ದೇವಯಾನಿ ಸತ್ಯಣ್ಣ ಇಬ್ಬರು ಕೂಡ ಮನಸ್ವಿನಿನ ಕರ್ಕೊಂಡು ಬರ್ತಾ ಇರ್ತಾರೆ. ಅಯ್ಯೋ ಮದುವೆ ಹುಡುಗ ನೀನೇನಪ್ಪ ಇಲ್ಲಿ ಮಾಡ್ತಾ ಇದೀಯಾ, ಅಲ್ಲಿ ಗುರುಗಳು ಮದುವೆ ಮಾಡ್ಸೋಕೆ ಇಬ್ಬರನ್ನು ಕೂಡ ಕರೀತಾ ಇದ್ದಾರೆ, ನಡಿ ಅಂತ ಹೇಳ್ಬಿಟ್ಟು ಅಜಿತ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಜಿತ್ ಇಲ್ಲಿ ಮನಸ್ವಿನಿ ಕೈಯಲ್ಲಿರೋ ಬ್ರಾಸ್ಲೆಟ್ನ ಅಬ್ಸರ್ವ್ ಮಾಡ್ತಾನೆ. ಭೂಮಿ ಯಾವತ್ತೂ ಕೂಡ ಬ್ರಾಸ್ಲೆಟ್ ಹಾಕೋದಿಲ್ಲ, ಆಗಿದ್ರೆ ಇದು ಬೇರೆನೇ ಇರಬೇಕು ಅಂತ ಅತ್ತೆ 5 ಸೆಕೆಂಡು ನಾನು ಭೂಮಿ ಹತ್ರ ಮಾತಾಡ್ತೀನಿ ಅಂತ ಹೇಳ್ತೇನೆ. ಇಲ್ಲಪ್ಪ ಮಾತಾಡೋ ಆಗಿಲ್ಲ ಅಂತ ದೇವಯಾನಿ ಹೇಳಿದ ತಕ್ಷಣ ಅಯ್ಯೋ ಅತ್ತೆ ನಾನು ಮುಸುಗನ್ನ ಓಪನ್ ಮಾಡೋದೇ ಇಲ್ಲ, ಜಸ್ಟ್ 1 ನಿಮಿಷ ಮಾತಾಡ್ಕೊಂಡು ಬರ್ತೀನಿ ಅಂದಿದ ತಕ್ಷಣ ಸರಿ ಆಯಿತು ನಾನು ಮುಂದೆ ಹೋಗಿರ್ತೀನಿ ಬೇಗ ಬಾ ಅಂತ ಹೇಳ್ಬಿಟ್ಟು ದೇವಯಾನಿ ಅಲ್ಲಿದ್ದ ಹೊರಡ್ತಾಳೆ. ಅವಾಗ ಅಜಿತ್ ಕೋಪ ಮಾಡಿಕೊಂಡು ಮುಸುಗನ್ನ ಓಪನ್ ಮಾಡ್ತೀರಾ ಅಶ್ವಿನಿ ಅವರೇ ಅಂತ ಹೇಳಿದ ತಕ್ಷಣ ಈ ಕಡೆ ಅಶ್ವಿನಿ ಮತ್ತೆ ಸತ್ಯಣ್ಣ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಓಪನ್ ಮಾಡಿ ಅಂತ ಹೇಳಿದ ತಕ್ಷಣ ಅಶ್ವಿನಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಮುಸುಗನ್ನ ಓಪನ್ ಮಾಡ್ತಾಳೆ. ಅವಳನ್ನ ನೋಡಿ ಸತ್ಯಣ್ಣಗಂತೂ ಫುಲ್ ಶಾಕ್ ಆಗುತ್ತೆ. ಹಾಗಿದ್ರೆ ಭೂಮಿ ಎಲ್ಲೋದ್ಲು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಜಿತ್ ನೀನು ಹುಡುಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೊಡಿದೇನೆ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ನಿನ್ನ ಕತೆ ಇವತ್ತು ಮುಗಿಸ್ತಾ ಇದ್ದೆ ಅಂತ ಕೋಪ ಮಾಡ್ಕೊಂಡು ಹೇಳ್ತೇನೆ. ಭೂಮಿ ಎಲ್ಲಿ ಅಂತ ಕೇಳಿದ ತಕ್ಷಣ ಅಶ್ವಿನಿ ಭೂಮಿ ಇರೋ ರೂಮ್ನ ತೋರಿಸ್ತಾಳೆ. ಅವಾಗ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಗಾಬರಿಯಾಗಿ ಭೂಮಿ ರೂಮಿಗೆ ಬಂದು ನೋಡಿದ್ರೆ ಭೂಮಿ ಮತ್ತೆ ಅಂಜಲಿ ಇಬ್ರು ಕೂಡ ಅಲ್ಲೇ ಇರ್ತಾರೆ. ಇಬ್ರಿಗೂ ಕೂಡ ಪ್ರಜ್ಞೆ ಇರೋದಿಲ್ಲ. ಅವಾಗ ನೀರು ತಗೊಂಡು ಬಂದು ಭೂಮಿಗೆ ಹಾಕಿ ಭೂಮಿನ ಎದುರಿಸಿದ ತಕ್ಷಣ ಏನಾಯ್ತು ಭೂಮಿ ನೀನು ಯಾಕೆ ಇಲ್ಲಿದೆಯಾ ಅಂತ ಅಜಿತ್ ಕೇಳ್ತೇನೆ. ಏನೋ ಗೊತ್ತಿಲ್ಲ ಸಾಹೇಬ್ರೆ, ನಾನು ರೆಡಿಯಾಗಿ ನಿಂತಿದ್ದೆ, ಅಂಜಲಿ ಅಮ್ಮವ್ರು ಬಂದ್ಬಿಟ್ಟು ದೇವಯಾನಿ ಮೇಡಮ್ ಹೇಳಿದರೆ ಎಳ್ನೀರ ಕುಡಿ ಅಂತ ಹೇಳಿದರು, ನಾನು ಎಳ್ನೀರನ್ನ ಕುಡ್ದಿದ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದೆ, ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಅವಾಗ ಸತ್ಯಣ್ಣ ಮತ್ತು ಅಜಿತ್ ಇಬ್ರಿಗೂ ಕೂಡ ಗೊತ್ತಾಗುತ್ತೆ. ಅಂಜಲಿ ಇಲ್ಲಿ ಹೇಗಾದರೂ ಮಾಡಿ ಭೂಮಿ ಜಾಗದಲ್ಲಿ ತಾನು ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾಳೆ. ಆದರೆ ಅಂಜಲಿನೇ ಓವರ್ಟೇಕ್ ಮಾಡಿ ಮನಸ್ವಿನಿ ಮದುವೆ ಆಗಬೇಕು ಅಂತ ಹೊರಟಿರ್ತಾಳೆ ಅಂತ ಇಬ್ರಿಗೂ ಕೂಡ ಸತ್ಯ ಗೊತ್ತಾಗುತ್ತೆ. ಆದರೆ ಇವ್ರು ಯಾಕೆ ಇಲ್ಲಿದ್ದಾರೆ ಏನಾಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಆ ಅಶ್ವಿನಿ ಮಾಡಿರೋ ಕೆಲಸನ ಇವತ್ತು ಮನೆಯವ್ರ ಮುಂದೆ ಹೇಳ್ತೀನಿ ಅಂತ ಅಜಿತ್ ಕೋಪ ಮಾಡ್ಕೊಂಡು ಬರ್ತಾರೆ. ಅಯ್ಯೋ ಸಾಹೇಬ್ರೆ ನಿಲ್ಲಿಸಿ, ಏನು ಮಾಡ್ತಾ ಇದ್ದೀರಾ ನೀವು, ಅಲ್ಲ ಮೊನ್ನೆ ತಾನೇ ನೀವು ಅಶ್ವಿನಿ ಅವಳು ಮನಸ್ವಿನಿ ಅಲ್ಲ ಅಂತ ಹೇಳಿದ್ದಕ್ಕೆ ಶ್ರವಣ್ ಸಾಹೇಬರು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ, ಇವಾಗ ಏನಾದರೂ ಹೋಗಿ ನೀವು ಅಶ್ವಿನಿ ಈ ಥರ ಮಾಡಿದಳು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ, ಅವರು ಎಲ್ಲ ಮರೆತು ಇವಾಗ ದೇವಸ್ಥಾನದಲ್ಲಿ ಪೂಜೆಗೋಸ್ಕರ ಬಂದಿದ್ದಾರೆ, ಇವಾಗ ಹೋಗಿ ನೀವೇನಾದರೂ ಹೇಳಿದರೆ ಅವರು ಕೋಪ ಮಾಡಿಕೊಂಡು ಮತ್ತೆ ಎಲ್ಲಿದ್ದ ಹೋಗ್ತಾರೆ. ಅವಾಗ ಅಜ್ಜಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಈ ಸತ್ಯ ನಮ್ಮ ನಡುವೆನೇ ಇರಲಿ ಅಂತ ಭೂಮಿ ಹೇಳಿದ ತಕ್ಷಣ ಭೂಮಿ ಮಾತನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ. ಅದೇ ಟೈಮಿಗೆ ಸಂಗೀತ ಕೂಡ ಬರ್ತಾರೆ. ಅಯ್ಯೋ ಭೂಮಿ ಏನಮ್ಮ ಮಾಡ್ತಾ ಇದೆಯಾ, ಅಲ್ಲಿ ಗುರುಗಳು ಕಾಯ್ತಾ ಇದ್ದಾರೆ ಬನ್ನಿ ನೀವಿಬ್ರು ಅಂತ ಹೇಳ್ಬಿಟ್ಟು ಅಲ್ಲ ಭೂಮಿ ನಿನ್ಗೆ ಹಾಕಿರೋ ಮುಸುಗು ಎಲ್ಲಿ ಅಂತ ಸಂಗೀತ ಕೇಳ್ತಾಳೆ. ಅದು ಅತ್ತೆ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅಮ್ಮ ರೈಟ್ ತಗೊಂಡು ಲೆಫ್ಟ್ ತಗೊಂಡ್ರೆ ಅಲ್ಲಿ ಕಂಬಗಳು ಇದಾವೆ ಅಲ್ವಾ, ಅಲ್ಲಿ ಬಿದ್ದಿರೋದು ನಾನು ನೋಡಿದೆ ಅಂತ ಅಜಿತ್ ಹೇಳ್ತೇನೆ. ಅಯ್ಯೋ ದೇವ್ರೆ ಏನು ಮಕ್ಕಳಪ್ಪ ನೀವು ಅಂತ ಹೇಳ್ಬಿಟ್ಟು ಭೂಮಿನ ಕರ್ಕೊಂಡು ಸಂಗೀತ ಬರ್ತಾಳೆ. ಹಾಗಾಗಿನೇ ಭೂಮಿ ಸತ್ಯ ಏನು ಅಂತ ತಿಳ್ಕೊಂಡು ಅಜಿತ್ ಮತ್ತೆ ಭೂಮಿ ಮದುವೆ ಆಗಿರುತ್ತೆ. ಇದನ್ನ ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಕೂಡ ನೆನ್ಪು ಮಾಡ್ಕೊಂಡು ನಗ್ತಾ ಇರ್ತಾರೆ. ಆದರೆ ಅಂಜು ಮಾತ್ರ ಎಚ್ಚರ ಆದಮೇಲೆ ಬಂದು ನೋಡಿದ್ರೆ ಆಲ್ರೆಡಿ ಮದುವೆ ಆಗಿರುತ್ತೆ. ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಮದುವೆ ಎಲ್ಲ ಆದಮೇಲೆ ಈ ಕಡೆ ಅಜಿತ್ ಭೂಮಿ ಎಲ್ಲರ ಆಶೀರ್ವಾದನ ತಗೊಂಡು ದೇವರಿಗೂ ಕೂಡ ಕೈ ಮುಗಿತಾರೆ.
ಆದರೆ ಅಂಜು ಮಾತ್ರ ಕೋಪ ಮಾಡಿಕೊಂಡು ಅಶ್ವಿನಿನ ಸೈಡಿಗೆ ಕರ್ಕೊಂಡು ಬಂದು ಜೋರಾಗಿ ಕೆನ್ನೆಗೆ ಬಾರಿಸ್ಬಿಡ್ತಾಳೆ. ಇನ್ನೇನು ಅಶ್ವಿನಿನೂ ಕೂಡ ಕೋಪ ಮಾಡಿಕೊಂಡು ಅಂಜು ಕೆನ್ನೆಗೆ ಬಾರಿಸ್ಬೇಕು, ಅಷ್ಟೊತ್ತಿಗೆ ದೇವಯಾನಿ ತಡಿತಾಳೆ. ಯಾಕೆ ನೀವಿಬ್ಬರು ಈ ಥರ ಕಿತ್ತಾಡ್ತಾ ಇದ್ದೀರಾ ಅಂತ ದೇವಯಾನಿ ಕೇಳಿದ ತಕ್ಷಣ, ನನ್ನ ಪ್ಲ್ಯಾನ್ ಹಾಳು ಮಾಡಿರೋ ಇವಳನ್ನ ಇವತ್ತು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಮಾಮ್ ಅಂತ ಅಂಜು ಹೇಳ್ತಾಳೆ. ನಾನು ಎಷ್ಟು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೆ, ಆದರೆ ಇವಳು ಬಂದು ಎಲ್ಲ ಹಾಳು ಮಾಡಿದ್ಲು ಅಂತ ಹೇಳ್ತಾಳೆ. ನನಗೇನು ಗೊತ್ತು ಭೂಮಿ ಜಾಗದಲ್ಲಿ ನೀವಿದ್ದೀರಾ ಅಂತ, ನಾನು ನಿಮಗೆ ಒಳ್ಳೇದು ಮಾಡಬೇಕು ಅಂತಲೇ ಆ ಥರ ಮಾಡಿದ್ದು ಅಂತ ಅಶ್ವಿನಿ ಹೇಳ್ತಾಳೆ. ಮಾಮ್, ನಾನು ಆ ಭೂಮಿನ ಹೇಗೋ ಪ್ರಜ್ಞೆ ತಪ್ಪಿಸಿ ಆ ಜಾಗದಲ್ಲಿ ನಾನು ಕೂತಿದ್ದೆ, ಆದರೆ ಇವಳು ಗುರುಗಳು ಕೊಟ್ಟಿದ್ದಾರೆ ಅಂತ ತೀರ್ಥದಲ್ಲಿ ಮತ್ತೆ ಮದ್ಬರೋ ಔಷಧಿನ ಹಾಕ್ಕೊಂಡು ಬಂದು ನನಗೆ ಕುಡಿಸಿದ್ಲು. ಆವಾಗ ಎಲ್ಲ ಸತ್ಯ ಹೇಳೋದನ್ನ ನಾನು ಕೇಳಿಸ್ಕೊಂಡೆ, ಅದನ್ನು ನೀವು ತಡಿಬೋದಿತ್ತು ತಾನೆ ಅಂತ ಅಶ್ವಿನಿ ಹೇಳಿದಾಗ, ನೀನು ಆಲ್ರೆಡಿ ತೀರ್ಥನ ಕೊಟ್ಟಿದ್ದೆ, ನಾನು ಕುಡ್ದು ಇನ್ನೇನು ಪ್ರಜ್ಞೆ ತಪ್ಪಿ ಬೀಳಬೇಕು, ಆವಾಗ ನೀನು ಎಲ್ಲದನ್ನೂ ಕೂಡ ಹೇಳ್ತಾ ಇದ್ದೆ, ಇನ್ನೇಗೆ ನಾನು ಸತ್ಯ ಹೇಳಬೇಕು ಅಂತ ಇಲ್ಲಿ ಅಂಜು ಕೂಡ ಕೋಪ ಮಾಡ್ಕೊಳ್ತಾಳೆ. ಅಲ್ಲ, ನೀನೇನಾದರೂ ಪ್ಲ್ಯಾನ್ ಮಾಡಿದರೆ ಅದನ್ನು ನಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ತಾನೆ, ನಿನ್ನ ಪಾಡಿಗೆ ನೀನು ಮಾಡಿದ್ದಕ್ಕೆ ನೋಡಿ ಇವತ್ತು ಎಂಥ ಪರಿಸ್ಥಿತಿ ಬಂತು ಅಂತ ಅಂಜು ಕೋಪ ಮಾಡ್ಕೊಂಡಿರ್ತಾಳೆ. ಅಯ್ಯೋ, ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಇಲ್ಲಿ ದೇವಯಾನಿ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಜಿತ್ ಬರ್ತಾನೆ. ಬಂದುಬಿಟ್ಟು ಅಶ್ವಿನಿ ಅಂತ ಕರಿತಾನೆ. ಆವಾಗ ದೇವಯಾನಿ ಅಶ್ವಿನಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು, ಫ್ರೀ ಮಾಡಿಕೊಂಡು ಬರ್ತೀರಾ? ಅಲ್ಲ, ಫ್ರೀ ಮಾಡ್ಕೊಂಡಲ್ಲ, ಬರಲೇಬೇಕು ಅಂತ ಹೇಳ್ತಾನೆ. ಆವಾಗ ದೇವಯಾನಿ ಗಾಬರಿ ಆಗಿಬಿಟ್ಟು, ಅಯ್ಯೋ ಅಜಿತ್, ಅವಳ ಹತ್ರ ಏನಪ್ಪ ಮಾತಾಡೋದಿದೆ ಅಂತ ಕೇಳ್ತಾಳೆ. ಇದೇ ತುಂಬಾ ಮಾತಾಡೋದಿದೆ, ಮನೆಯವ್ರ ಮುಂದೆ ಹೋಗಿ ಸತ್ಯ ಹೇಳೋದಕ್ಕಿಂತ ಮುಂಚೆ ಒಂದು ಕ್ಲಾರಿಟಿನ ತಗೋಬೇಕು, ಅದಕ್ಕೋಸ್ಕರ ಕರಿತಾ ಇದ್ದೀನಿ, ಬರ್ತೀರಾ ಅಥವಾ ಪೊಲೀಸ್ ಸ್ಟೈಲಲ್ಲಿ ಕರಿಬೇಕಂತ ಅಜಿತ್ ಹೇಳಿದ ತಕ್ಷಣ ಅಶ್ವಿನಿ ತುಂಬಾ ಗಾಬರಿ ಆಗಿಬಿಟ್ಟು ಅಜಿತ್ ಹತ್ರ ಹೋಗ್ತಾಳೆ. ಅಯ್ಯೋ, ಇವಳು ಅಶ್ವಿನಿ ಅನ್ನೋ ಸತ್ಯನ ತಿಳ್ಕೊಬೇಕು ಅಂತ ಅಜಿತ್ತು ಕರೆದಿರಬೇಕು, ಹೇಗಾದರೂ ಮಾಡಿ ಇದನ್ನು ತಡಿಬೇಕು. ಎಲ್ಲೇ ನಿಮ್ಮ ದೊಡ್ಡಪ್ಪ ಶ್ರವಣು, ಅವನೊಬ್ಬನೇ ಇದನ್ನು ತಡೆಯೋಕೆ ಸಾಧ್ಯ, ಅವನೆಲ್ಲಿದ್ದಾನೆ ಹುಡುಕು ಅಂತ ಹೇಳ್ಬಿಟ್ಟು ದೇವಯಾನಿ ಅಂಜು ಇಬ್ಬರು ಕೂಡ ಹುಡುಕೋಕೆ ಶುರು ಮಾಡ್ತಾರೆ. ಅವಾಗ ಅಶ್ವಿನಿ ಭಯ ಪಡ್ಕೊಂಡು ಇಲ್ಲಿ ಅಜಿತ್ ಸತ್ಯ ಭೂಮಿ ಹತ್ರ ಬರ್ತಾಳೆ. ನನ್ನ ಜಾಗದಲ್ಲಿ ನೀನು ಕೂತ್ಕೊಂಡು ಮದುವೆ ಆಗೋಕ್ಕೆ ಹೊರಟಿದೆಯಾ, ಏನು ಪ್ಲ್ಯಾನ್ ಇಟ್ಕೊಂಡು ಈ ಮನೆಗೆ ಬಂದಿದೆಯಾ ಹೇಳು ಅಂತ ಭೂಮಿ ಕೋಪ ಮಾಡ್ಕೊಂಡು ಕೇಳಿದ ತಕ್ಷಣ ಅಶ್ವಿನಿ ಅಂತೂ ತುಂಬಾ ಭಯ ಪಡ್ತಾ ಇರ್ತಾಳೆ. ಆವಾಗ ಸತ್ಯಣ್ಣ, ನೀನು ದುಡ್ಡಿಗೋಸ್ಕರ ಈ ಮನೆಗೆ ಏನಾದರೂ ಬಂದಿದ್ದರೆ ಇರೋ ಸತ್ಯ ಹೇಳು, ನಾವೇ ನಿನಗೆ ಬೇಕಾದಷ್ಟು ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ತೇನೆ. ಆದರೆ ಅಶ್ವಿನಿ ಏನೂ ಮಾತಾಡ್ತಾ ಇರಲ್ಲ. ಆವಾಗ ಅಜಿತ್, ಇವಳು ಈ ಥರ ಹೇಳಿದರೆ ಕೇಳೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಲೇಡೀಸ್ ಪೊಲೀಸ್ ಹತ್ರ ಸರಿಯಾಗಿ ಚಾರ್ಜ್ ಮಾಡಿದರೆ ಎಲ್ಲ ಸತ್ಯ ಬಾಯಿ ಬಿಡ್ತಾಳೆ ಅಂತ ಹೇಳಿದ ತಕ್ಷಣ ಈ ಕಡೆ ಅಶ್ವಿನಿ ಅಂತೂ ಫುಲ್ ಶಾಕ್ ಆಗ್ತಾಳೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಅಶ್ವಿನಿ ಸತ್ಯನ ಬಾಯಿ ಬಿಡ್ತಾಳ ಅಥವಾ ಅಷ್ಟರಲ್ಲಿ ಶ್ರವಣ್ ಬಂದುಬಿಟ್ಟು ಮತ್ತೆ ಅಶ್ವಿನಿನ ಕಾಪಾಡ್ತಾರ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.